वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलचरं सर्वजीवसाक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः। जयाचार्यणी जन्मना जयामे सदा वासनामातकेला नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। ವಿದೇಹಾಪರಿ ತಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ। ಜೈ ಜೈ ರಘುವೀರ ಸಮರ್ಥ। ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಶ್ರೀ ಕ್ಷೇತ್ರ ಬೆಳಧಡಿಯ ಶ್ರೀ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಉಪಾಸನೆಯ ಒಂದು ಪದ್ಧತಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಪ್ರತಿಯೊಬ್ಬರೂ ಅದರಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಪ್ರತಿಯೊಬ್ಬರಿಗೂ ಅದನ್ನು ಹೇಳಿ ಬರೆಯಿಸಿ ಬರೆದುಕೊಟ್ಟು ಅವರಿಂದ ಬರೆಯಿಸಿ ಈ ರೀತಿಯಾಗಿ ಉಪಾಸನೆಯ ಒಂದು ಪದ್ಧತಿಯನ್ನು ಹಾಕಿಕೊಟ್ಟ ಮೇಲೆ ಮುಂದೆ ಸರಿಯಾಗಿ 3 ತಿಂಗಳಿಗೆ ಆಷಾಢ ಶುಕ್ಲ ಪೌರ್ಣಿಮೆಯನ್ನು ಗುರುಪೌರ್ಣಿಮಾ ಇದ್ದುದರಿಂದ ಆ ಗುರುಪೌರ್ಣಿಮೆಯ ಉತ್ಸವವನ್ನು ಆಚರಿಸಬೇಕಾದದ್ದು ಅಲ್ಲಿ ಅವರು ಮುಂದೆ ಹಾಕಿಕೊಡಬೇಕಾದ ನೈಮಿತ್ತಿಕ ಉತ್ಸವಾದಿಗಳ ಒಂದು ಪದ್ಧತಿಗನುಸಾರವಾಗಿ ಗುರುಪೌರ್ಣಿಮೆಯ ಉತ್ಸವವನ್ನು ಆಚರಿಸಬೇಕು ಅನ್ನೋದನ್ನು ಅವರು ತಮ್ಮ ಒಂದು ಅಲ್ಲಿಯ ಒಂದು ಪದ್ಧತಿಯಲ್ಲಿ ಅವರು ಹಾಕಿಕೊಡುವವರಿದ್ದರು. ಆದರೆ ಇದು ಮೊದಲನೇ ಸಲ ಗುರುಪೌರ್ಣಿಮೆ ನಾವು ಆಚರಿಸ್ತಾ ಇದ್ದೀವಿ. ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ ಮೊದಲನೇ ಗುರುಪೌರ್ಣಿಮೆ ಉತ್ಸವದ ಆಚರಿಸುವುದಿರುವುದರಿಂದಾಗಿ ಈ ಗುರುಪೌರ್ಣಿಮೆಯ ನಿಮಿತ್ತವಾಗಿ ನಾಮ ಸಪ್ತಾಹ ಮಾಡಬೇಕು ಅನ್ನುವಂಥ ಭಾವನೆಯಿಂದ, ಇಲ್ಲವಾದರೆ ಗುರುಪೌರ್ಣಿಮಾ ಉತ್ಸವವನ್ನು ಒಂದೇ ದಿವಸ ಆಚರಿಸುವಂಥ ಒಂದು ಪದ್ಧತಿಯನ್ನು ಹಾಕಿಕೊಡುವವರಿದ್ದಾರೆ. ಆದರೆ ಇದು ಮೊದಲನೇ ಗುರುಪೌರ್ಣಿಮೆಯಾಗಿರುವುದರಿಂದ ಅದನ್ನು ಅವರು ಅದಕ್ಕೆ ಪೂರ್ವಭಾವಿಯಾಗಿ ನಾಮ ಸಪ್ತಾಹ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾಮ ಸಪ್ತಾಹದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸಮಾರಂಭವನ್ನು ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದಕ್ಕನುಸಾರವಾಗಿ ಅಲ್ಲಿ ಅರ್ಥಾತ್ ಆ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ನಾಮ ಸಪ್ತಾಹದ ಪ್ರಾರಂಭ ಅನ್ನುವಂಥದ್ದು ಆಷಾಢ ಶುಕ್ಲ ಅಷ್ಟಮಿಯಿಂದ ಅರ್ಥಾತ್ 7 ದಿನಗಳವರೆಗೆ ನಾಮ ಸಪ್ತಾಹ, ಅದಾದ ಮೇಲೆ ಪೌರ್ಣಿಮೆಯ ಉತ್ಸವ ಅನ್ನುವಂಥದ್ದನ್ನು ಆಚರಿಸಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅಷ್ಟಮಿ ದಿವಸ ಬೆಳಿಗ್ಗೆ ತಮ್ಮ ಕೋಣೆಯಲ್ಲಿರ್ತಕ್ಕಂಥ ಸದ್ಗುರು ಶ್ರೀ ಮಹಾರಾಜರು ಗೋಂದಾವಲೆಯಿಂದ ಹೊರವಾಗಿ ಪಟ್ಟಿರ್ತಕ್ಕಂಥ ದಿವ್ಯ ಪಾದುಕೆಗಳನ್ನು ಮತ್ತು ತಮ್ಮ ಜೊತೆಗೆ ತಂದಿರತಕ್ಕಂಥ ಭಾವಚಿತ್ರವನ್ನು ಪ್ರಭು ಶ್ರೀರಾಮಚಂದ್ರನ ಸಾನ್ನಿಧ್ಯದಲ್ಲಿ ಅವುಗಳನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅರ್ಥಾತ್ ಅಲ್ಲಿ ಆ ಮಹಾರಾಜರ ಸಾನ್ನಿಧ್ಯ ಪ್ರಾಪ್ತವಾಗುವಂತೆ ಮಾಡಿ ಅವರ ಸಾನ್ನಿಧ್ಯದಲ್ಲಿ ನಾಮ ಸಪ್ತಾಹ ನಡೀಬೇಕು ಅನ್ನುವಂಥ ಭಾವನೆಯಿಂದ ಅಷ್ಟಮಿ ದಿವಸ ಬೆಳಗ್ಗೆ ಶ್ರೀ ಗುರುಗಳು ವಾದ್ಯ ವೈಭವದೊಂದಿಗೆ ಭಜನೆಯೊಂದಿಗೆ
ಅರ್ಥಾತ್ ಏನು ಅಂದರೆ ಕಲಶಗಳೊಂದಿಗೆ ಸ್ವಸ್ತಿ ವಾಚನದೊಂದಿಗೆ ಶ್ರೀ ಮಹಾರಾಜರ ಪಾದುಕೆಗಳನ್ನು ತಂದು ಪ್ರಭು ಶ್ರೀರಾಮಚಂದ್ರನ ಸಮ್ಮುಖದಲ್ಲಿ ಒಂದು ಪೀಠದ ಮೇಲೆ ಅವರನ್ನು ಮಹಾರಾಜರ ಪಾದುಕೆಯನ್ನು ಇಡ್ತಾರೆ. ಆಮೇಲೆ ಅಂದಿನಿಂದ 7 ದಿನಗಳವರೆಗೆ ಚತುರ್ದಶಿವರೆಗೆ ನಡೀತಕ್ಕಂಥ ನಾಮ ಸಪ್ತಾಹ ಮತ್ತು ಹುಣ್ಣಿಮೆಯ ದಿವಸ ಗುರುಪೌರ್ಣಿಮಾ ಇವೆಲ್ಲ ಅರ್ಥಾತ್ ಈ ದಿನಗಳಲ್ಲಿ ನಡೀತಕ್ಕಂಥ ಅಖಂಡ ನಾಮಸ್ಮರಣೆ ಭಜನೆಗಳ ಒಂದು ಸಂಕಲ್ಪವನ್ನು ಮಾಡಿಸಿದ್ದನ್ನು ನಾವು ನಿನ್ನೆ ಶ್ರವಣ ಮಾಡಿದ್ವಿ. ಆಮೇಲೆ ಈಗ ತಾವೇ ಸ್ವತಃ ಭಜನೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಆಮೇಲೆ ಅಲ್ಲಿ ಅರ್ಥಾತ್ 24 ಗಂಟೆ 7 ದಿವಸ ಅಲ್ಲಿ ನಾಮ ಸಪ್ತಾಹ ನಡೀಬೇಕು ಅನ್ನುವಂಥ ಒಂದು ಪದ್ಧತಿಯಲ್ಲಿ ಅಲ್ಲಿ ಉತ್ಸವವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಹೆಜ್ಜೆ ಹೆಜ್ಜೆಗೂ ನಾವು ಅವರ ಜೊತೆಗಿದ್ದುಕೊಂಡು ಅವರು ಮಾಡತಕ್ಕಂಥ ದಿವ್ಯವಾದ ಸದ್ಗುರು ಸೇವೆ, ಸದ್ಗುರುಗಳ ಒಂದು ಆಜ್ಞಾ ಪಾಲನೆ ಮತ್ತು ಅಖಂಡವಾಗಿ ಭಗವಂತನ ಭಕ್ತಿ ಭಾವದಲ್ಲಿರ್ತಕ್ಕಂಥ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅರ್ಥಾತ್ ನಾವೆಲ್ಲರೂ ಅವರ ಜೊತೆಗೆ ಇದ್ದುಕೊಂಡು ಅವರು ಹುಟ್ಟಿದ ಆರಂಭದಿಂದ ನಾವು ದೇಹ ಬಿಡುವವರೆಗೂ ನಾವು ಯಾವಾಗಲೂ ಅವ್ರ ಜೊತೆಗಿದ್ದು ಅವರ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಪ್ರತ್ಯಕ್ಷವಾಗಿ ನಾವು ನಮ್ಮ ಮನಸ್ಸಿನ ಕಣ್ಣುಗಳಿಂದ ಮನಶ್ಚಕ್ಷುಗಳಿಂದ ದಿವ್ಯವಾದ ಸದ್ಗುರುಗಳ ಲೀಲೆಯನ್ನು ಚರಿತ್ರೆಯನ್ನು ನಾವು ನೋಡ್ತಾ ಮತ್ತು ಅವರ ಚರಿತ್ರೆಯನ್ನು ಶ್ರವಣ ಮಾಡ್ತಾ ನಮ್ಮನ್ನು ನಾವು ಧನ್ಯರನ್ನಾಗಿ ಮಾಡಿಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಈಗ ನಾವೆಲ್ಲರೂ ಶ್ರವಣ ಮಾಡೋಣ. ಶ್ರೀರಾಮ ಸಮರ್ಥ. ಆಮೇಲೆ ಶ್ರೀ ಗುರುಗಳು ಜೀವನ್ ರಾಯರಿಗೆ ಶ್ರೀ ಗಣಪತಿಗೆ, ಶ್ರೀ ರಾಮದೇವರಿಗೆ ಹಾಗೂ ಶ್ರೀ ಮಹಾರಾಜರ ಪಾದುಕೆಗಳಿಗೆ ಅರಿಶಿಣ, ಕುಂಕುಮ, ಅಕ್ಷತ ಹಾಗೂ ಹೂ ಏರಿಸಿ ನಮಸ್ಕಾರ ಮಾಡಲು ಹೇಳಿದರು. ಅದೇ ರೀತಿ 2 ಜೋಡು ತಾಳ ಹಾಗೂ 2 ಜಪಮಾಲೆ ಶ್ರೀರಾಮನ ಪಾದಗಳಿಗೆ ಹಾಗೂ ಶ್ರೀ ಮಹಾರಾಜರ ಪಾದುಕೆಗಳಿಗೆ ಸ್ಪರ್ಶ ಮಾಡಿ ಮನೆಯ ಮೇಲೆ ಕುಳಿತವರಿಗೆ ಕೊಡಲು ಹೇಳಿದರು. 2 ಭಜನೆಗಾಗಿ ಹಾಗೂ 2 ಜಪಕ್ಕಾಗಿ ಕುಳಿತಿದ್ದರು. ಆಗ ಶ್ರೀ ಗುರುಗಳು 1 ಜೋಡು ತಾಳ ತೆಗೆದುಕೊಂಡರು. ಆಗ ಅಲ್ಲಿ ಇದ್ದವರು 10-12 ಜನರು ತಾಳ ಹಿಡಿದುಕೊಂಡು ಭಜನೆಗೆ ನಿಂತರು. ಶ್ರೀ ಗುರುಗಳು ಬ್ರಹ್ಮಾನಂದಂ ಪರಮಸುಖದಂ ಶ್ಲೋಕ ಹೇಳಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಹೇಳಿ, ನಾರಾಯಣ ವಿಧಿ ವಸಿಷ್ಠರಾಮ್, ರಾಮದಾಸ ಕಲ್ಯಾಣಧಾಮ್, ಬಾಳಕೃಷ್ಣ ಚಿಂತಾಮಣಿ ರಾಮ್, ಕೃಷ್ಣ ತುಕಾಯಿ ಸದ್ಗುರುಧಾಮ್, ಸದ್ಗುರು ಬ್ರಹ್ಮ ಚೈತನ್ಯ ದಾಸಘಾಲಿ ಲೋಟಾಂಗಣ ಹೇಳಿ ರಾಮಧ್ಯಾವ ಅಭಂಗ ಹೇಳಿದರು. ಆಮೇಲೆ ತಾವೇ ರಚಿಸಿದ ಮಹಾರಾಜ ಸಮಾನ ನಾಹಿ ತ್ರಿಭುವನಿ ಅಭಂಗ ಹೇಳಿದರು. ಆಮೇಲೆ ಶ್ರೀ ಮಹಾರಾಜರ 2-3 ಅಭಂಗ ಹೇಳಿದರು. ಆಗ ಮಂದಿರದಲ್ಲಿ 100 ಜನರು ಶ್ರೀ ಗುರುಗಳು ಹೇಳಿದ ಅಭಂಗಗಳನ್ನು ಭಾವಪೂರ್ಣರಾಗಿ ಆನಂದ ಬಾಷ್ಪ ಸುರಿಸುತ್ತಾ ಹೇಳುತ್ತಿದ್ದರು. ಕೊನೆಗೆ ಶ್ರೀ ಗುರುಗಳು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಭಜನೆ ಹೇಳತೊಡಗಿದರು. ಆಗ ಅಂಗಿ ಕಳೆದು ಉಪರಣ ಹೊದ್ದುಕೊಂಡು ತಾಳ ಹಿಡಿದುಕೊಂಡು ಮನೆಯ ಮೇಲೆ ನಿಂತವರು ರಘುಪತಿ ರಾಘವ ರಾಜಾರಾಮ್ ಭಜನೆ ಅನ್ನತೊಡಗಿದರು. ಆಗ ಶ್ರೀಗುರುಗಳು ಸ್ವಲ್ಪ ಹೊತ್ತು ಭಜನೆ ಹೇಳುತ್ತಾ ಕುಣಿಯತೊಡಗಿದರು. ಆಗ ಅವರೊಡನೆ 10-12 ಜನ ಭಾವಿಕರು ಕುಣಿಯತೊಡಗಿದರು. ಸ್ವಲ್ಪ ಹೊತ್ತು ಕುಣಿದು ಶ್ರೀ ಗುರುಗಳು ನಿಂತು ನಿಧಾನವಾಗಿ ಭಜನೆ ಮುಗಿಸಿ ಸದಾ ಸರ್ವದಾ ಹೇಳಿ ಕೊನೆಗೆ ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ವೈಕುಂಠ ನಿವಾಸಿ ಶ್ರೀ ಸೀತಾರಾಮಚಂದ್ರ ಭಗವಾನ್ ಕಿ ಜೈ, ವೈಕುಂಠವಾಸಿ ಶ್ರೀ ಸೀತಾರಾಮಚಂದ್ರ ಭಗವಾನ್ ಕಿ ಜೈ. ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ ಅನ್ನಲು ಎಲ್ಲರೂ ಅದೇ ರೀತಿ ಜಯಘೋಷ ಮಾಡಿದರು. ಆಗ ಶ್ರೀ ಗುರುಗಳು ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಶ್ರೀರಾಮ, ಹೇ ಪ್ರಭು, ಹೇ ಭಕ್ತವತ್ಸಲ ಶ್ರೀರಾಮ, ನೀನೇ ನಮ್ಮ ಅಂತಃಕರಣದಲ್ಲಿ ನಿಂತು ನಮ್ಮಿಂದ ಶ್ರೀ ಸದ್ಗುರುಗಳಿಗೆ ಸಂತೋಷವಾಗುವಂತೆ ಈ ಗುರುಪೌರ್ಣಿಮಾ ಉತ್ಸವ ಮಾಡಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸಿ ಮತ್ತೊಮ್ಮೆ ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಂತನ ಕಡೆಗೆ ಅತ್ಯಂತ ಪ್ರೇಮ ದೃಷ್ಟಿಯಿಂದ ನೋಡಿ ಕಣ್ಣೀರು ಒರೆಸುತ್ತಾ ಅಲ್ಲಿ ನಿಂತ ಜನರಿಗೆ, ನೀವೆಲ್ಲರೂ ಸರದಿಯಂತೆ ಭಗವಂತನ ಭಜನೆ ನಾಮಸ್ಮರಣೆ ಮಾಡಿರಿ.
ಭಗವಂತನು ಹಾಗೂ ಸದ್ಗುರು ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ, ನಿಮಗೆಲ್ಲರಿಗೂ ಸುಖ ಶಾಂತಿ ಸಮಾಧಾನ ಕೊಡುತ್ತಾರೆ ಎಂದು ಹೇಳಿ ಜೀವನ್ ರಾಯರೊಂದಿಗೆ ಮನೆಯ ಕಡೆಗೆ ಬಂದರು. ಶ್ರೀ ಗುರುಗಳು ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಅಷ್ಟರಲ್ಲಿ ಅಲ್ಲಿ ಬಹಳಷ್ಟು ಜನರು ಬಂದು ಕುಳಿತಿದ್ದರು. ಅವರೆಲ್ಲರೂ ಎದ್ದು ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಳಿತರು. ಆಗ ಶ್ರೀ ಗುರುಗಳು ಅವರಿಗೆ ಇಂದಿನಿಂದ ಭಜನೆ ನಾಮಸ್ಮರಣೆ ಪ್ರಾರಂಭವಾಗಿದೆ, ನೀವೆಲ್ಲರೂ ಅದರಲ್ಲಿ ಸ್ವಲ್ಪ ಸ್ವಲ್ಪ ಭಜನೆ ಹಾಗೂ ನಾಮಸ್ಮರಣೆ ಮಾಡಿರಿ. ಅದೇ ರೀತಿ ಅನ್ನ ಸಂತರ್ಪಣೆಯ ಕಡೆಗೆ ಲಕ್ಷ್ಯ ಕೊಡಿರಿ ಅನ್ನಲು ಅವರೆಲ್ಲರೂ ಗುರುಗಳೇ, ನಾವು 7 ದಿವಸ ಮನೆಗೆ ಹೋಗುವುದೇ ಇಲ್ಲ, ಕೇವಲ ರಾತ್ರಿ ಮಲಗಲು ಹೋಗುತ್ತೇವೆ, ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿ ಬಂದು ಬಿಡುತ್ತೇವೆ ಎಂದರು. ಆಗ ದ್ವಾರಕಾಬಾಯಿ ಶ್ರೀ ಗುರುಗಳಿಗೆ ಶುಂಠಿ ಕಷಾಯ ತಂದು ಕೊಟ್ಟರು. ಶ್ರೀ ಗುರುಗಳು ಸಂತೋಷದಿಂದ ಕಷಾಯ ಕುಡಿದರು. ಆಗ ಜೀವನ್ ರಾಯರು ಶ್ರೀ ಗುರುಗಳಿಗೆ, ಗುರುಗಳೇ, ಈ ದ್ಯಾವಣ ಭಟ್ಟರು ಬೆಳಗಿನ ಪೂಜೆ ಮುಗಿಸಿದೊಡನೆ ವೈದಿಕ ಬ್ರಾಹ್ಮಣರು ಶ್ರೀ ಪಾದುಕೆಗಳಿಗೆ ದ್ಯಾವಣ ಭಟ್ಟರು ಬೆಳಗಿನ ಪೂಜೆ ಮುಗಿಸಿದೊಡನೆ ವೈದಿಕ ಬ್ರಾಹ್ಮಣರು ಶ್ರೀ ಪಾದುಕೆಗಳಿಗೆ ಉಮಾಮಹೇಶ್ವರನಿಗೆ, ಈಶ್ವರನಿಗೆ ಹಾಗೂ ಮಾರುತಿಗೆ ರುದ್ರಾಭಿಷೇಕ ಮಾಡುವರು. ಅದೇ ರೀತಿ ಇಬ್ಬರು ಭಟ್ಟರು ಶ್ರೀರಾಮದೇವರ ಮುಂದೆ ಕುಳಿತು ಬಹುಮಾನ ಹೇಳುವರು ಅನ್ನಲು, ಒಳ್ಳೆಯದಾಯಿತು, ನೀವು ಸ್ವಲ್ಪ ಅಡುಗೆಯ ಕಡೆಗೆ ನೋಡಿರಿ, ಇಂದು ಏನೇನು ಅಡುಗೆ ಮಾಡಿಸುವಿರಿ ಎಂದು ಕೇಳಲು ಜೀವನ್ ರಾಯರು, ಗುರುಗಳೇ, ತಾವು ಹೇಳಿದಂತೆ ಮಾಡಿಸುವೆ ಅನ್ನಲು ಶ್ರೀ ಗುರುಗಳು, ಇಂದು ಉತ್ಸವದ ಪ್ರಾರಂಭವಿರುತ್ತದೆ, ಎಲ್ಲದಕ್ಕೂ ಗಡಿಬಿಡಿ ಆಗುತ್ತದೆ, ಆದ್ದರಿಂದ ಇಂದು ಸಾದಾ ಅಡುಗೆ ಮಾಡಿಸಿರಿ, ನಾಳೆಯಿಂದ ವಿಶೇಷ ಪಕ್ವಾನ್ನ ಮಾಡಿಸಬಹುದು ಅನ್ನಲು ಜೀವನ್ ರಾಯರು ಹಾಗೇ ಆಗಲಿ ಗುರುಗಳೇ ಎಂದು ಹೇಳಿ ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಅಡುಗೆ ಮನೆಯ ಕಡೆಗೆ ಹೋದರು. ಶ್ರೀ ಗುರುಗಳು ಮಂದಿರದ ಕಡೆಗೆ ಬಂದರು. ಶ್ರೀ ಗುರುಗಳು ಗುಡಿಗೆ ಬಂದಾಗ ಗುಡಿಯ ತುಂಬ ಜನರು ಕುಳಿತು ಶ್ರೀರಾಮ್ ಶ್ರೀರಾಮ್ ಅನ್ನುತ್ತಿದ್ದರು. ಅನುಗ್ರಹ ತೆಗೆದುಕೊಂಡವರು ಮನೆಯ ಮೇಲೆ ಕುಳಿತು ಜಪ ಮಾಡುತ್ತಿದ್ದರು. ಗುಡಿಯ ಮುಂದಿನ ಛಪ್ಪರದಲ್ಲಿ 50-60 ಜನರು ಕುಳಿತು ಭಜನೆ ಮಾಡುತ್ತಿದ್ದರು. ಶ್ರೀ ಗುರುಗಳು ದ್ಯಾವಣ ಭಟ್ಟರೇ, ಮೂರೂ ಕಡೆಗೆ ಕೂಡಿ ಒಂದು ಲಘುರುದ್ರಾಭಿಷೇಕ ಮಾಡಿರಿ ಎಂದರು. ಅದಕ್ಕೆ ದ್ಯಾವಣ ಭಟ್ಟರು, ಗುರುಗಳೇ, ಹಾಗೇ ಮಾಡುವೆ ಎಂದರು. 11 ಜನ ಬ್ರಾಹ್ಮಣರು ರುದ್ರ ಅನ್ನುತ್ತಿದ್ದರು. ಶ್ರೀ ಗುರುಗಳು ಮಂದಿರದಿಂದ ಛತ್ರದ ಜಾಗೆಯಲ್ಲಿ ಹಾಕಿದ ಛಪ್ಪರದ ಕಡೆಗೆ ಹೋದರು. ಸ್ವಲ್ಪ ಜೋರು, ಅಲ್ಲಿ ಅನ್ನ, ಸಾರು, ಪಲ್ಯ, ಪಾಯಸ ಹಾಗೂ ಕೇಸರಿ ಭಾತ ಮಾಡುತ್ತಿದ್ದರು. ರಂಗರಾವರ ಮನೆಯಲ್ಲಿ ಲೌಕಿಕರಿಗಾಗಿ ಅಡುಗೆ ನಡೆದಿತ್ತು. ಜೀವನ್ ರಾಯರ ಮನೆಯಲ್ಲಿ ವೈದಿಕ ಬ್ರಾಹ್ಮಣರಿಗೆ, ಶ್ರೀ ಗುರುಗಳಿಗೆ ಹಾಗೂ ಮಡಿಯಲ್ಲಿ ಊಟ ಮಾಡುವವರಿಗಾಗಿ ಅಡುಗೆ ನಡೆದಿತ್ತು. ಶ್ರೀ ಗುರುಗಳು ಎಲ್ಲ ಕಡೆಗೆ ನೋಡಿಕೊಂಡು ಜೀವನ್ ರಾಯರ ಮನೆಗೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗ ಅನೇಕ ಊರುಗಳಿಂದ ಬಂದ ಜನರು ಬಂದು ಶ್ರೀ ಗುರುಗಳ ಮುಂದೆ ಏನಾದರೂ ಹಣ್ಣು, ಬೇಳೆ, ಕಲ್ಲು ಸಕ್ಕರೆ, ಗುರುದಕ್ಷಿಣೆ ಇಟ್ಟು ನಮಸ್ಕಾರ ಮಾಡುತ್ತಿದ್ದರು. ಕೆಲವರು ಶ್ರೀ ಗುರುಗಳ ಕೊರಳಲ್ಲಿ ಹೂವಿನ ಮಾಲೆ ಹಾಕುತ್ತಿದ್ದರು. ಕೆಲವರು ಶ್ರೀ ಗುರುಗಳ ಪಾದದ ಮೇಲೆ ಹೂವು ತುಳಸಿ ನಮಸ್ಕಾರ ಮಾಡುತ್ತಿದ್ದರು. ಶ್ರೀ ಗುರುಗಳು ಅವರೆಲ್ಲರಿಗೆ, ನೀವು ಮೊದಲು ಮಂದಿರಕ್ಕೆ ಹೋಗಿ ಶ್ರೀರಾಮನ ದರ್ಶನ ಮಾಡಿ ಇಲ್ಲಿಗೆ ಬರಬೇಕು ಅನ್ನುತ್ತಿದ್ದರು. ಬಂದವರಲ್ಲಿ ಕೆಲವರು, ಗುರುಗಳೇ, ನಾವು ಮಂದಿರದಲ್ಲಿ ಶ್ರೀರಾಮನಿಗೆ ನಮಸ್ಕಾರ ಮಾಡಿಯೇ ಬಂದಿರುತ್ತೇವೆ ಅನ್ನುತ್ತಿದ್ದರು. ಶ್ರೀ ಗುರುಗಳು ಬಂದ ಜನರಿಗೆ, ಎಲ್ಲಿಂದ ಬಂದಿರಿ, ಮನೆಯಲ್ಲಿ ಯಾರ್ಯಾರು ಇರುವಿರಿ, ಎಲ್ಲರೂ ಕುಶಲರಾಗಿರುವಿರಾ ಎಂದು ಕೇಳಿ ಆಮೇಲೆ ಅವರಿಗೆ ಶ್ರೀ ಮಹಾರಾಜರ ಬಗ್ಗೆ ಹಾಗೂ ನಾಮಸ್ಮರಣೆಯ ಬಗ್ಗೆ ಹೇಳುತ್ತಿದ್ದರು. ಹೊರ ಊರಿನಿಂದ ಬಂದ ಜನರು ಶ್ರೀ ಗುರುಗಳ ಪ್ರೇಮ, ಆತ್ಮೀಯತೆ, ವಾತ್ಸಲ್ಯ ಹಾಗೂ ಅವರೆಲ್ಲರ ಬಗ್ಗೆ ಇರುವ ಕಳಕಳಿ ನೋಡಿ ಅವರೆಲ್ಲರಿಗೆ ಶ್ರೀ ಗುರುಗಳ ಬಗ್ಗೆ ಅತ್ಯಂತ ಪೂಜ್ಯ ಭಾವ, ಗೌರವ ಭಾವ ಉಂಟಾಗುತ್ತಿತ್ತು. ಆಗ ಅವರು ಶ್ರೀ ಗುರುಗಳೇ ತಮ್ಮನ್ನು ನೋಡಿದರೆ ಹಾಗೂ ತಾವು ನಮ್ಮ ಬಗ್ಗೆ ತೋರಿಸುತ್ತಿರುವ ಪ್ರೇಮ ವಾತ್ಸಲ್ಯ ನೋಡಿದರೆ ತಮ್ಮ ದರ್ಶನವಾದದ್ದಕ್ಕೆ ನಮಗೆ ಇಂದು ನಮ್ಮ ಜನ್ಮ ಸಾರ್ಥಕವಾಯಿತೆಂದು ಅನಿಸುತ್ತದೆ. ಶ್ರೀ ಮಹಾರಾಜರು ತಮ್ಮನ್ನು ಬೆಳದಡಿಗೆ ಕಳಿಸಿರುವರೆಂದು ಕೇಳಿರುವೆವು. ಶ್ರೀ ಮಹಾರಾಜರು ತಮ್ಮನ್ನು ಬೆಳದಡಿಗೆ ಕಳಿಸಿದ್ದರಿಂದ ಕರ್ನಾಟಕದ ಭಾಗ್ಯವೇ ಉದಯವಾಯಿತೆಂದು ತಿಳಿಯುವೆವು. ತಮ್ಮ ಹತ್ತಿರ ಸ್ವಲ್ಪ ಸಮಯ ಕುಳಿತರೂ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನವಾಗುತ್ತದೆಂದರೆ ನಮಗೆ ಇಲ್ಲಿಂದ ಹೋಗಲೇಬಾರದೆಂದು ಅನಿಸುತ್ತದೆ. ಗುರುಗಳೇ, ನಮಗೆ ಗುರುಪೌರ್ಣಿಮೆಯವರೆಗೆ ತಮ್ಮ ಜೊತೆಗೆ ಇರಬೇಕೆನಿಸುತ್ತದೆ. ಆದರೆ ನಮ್ಮ ಹಾಳು ಪ್ರಪಂಚ ಇದೆಯಲ್ಲ, ಅದಕ್ಕಾಗಿ ಹೋಗಲೇಬೇಕಾಗುತ್ತದೆ. ಅದಕ್ಕಾಗಿ 3-4 ದಿವಸ ಇದ್ದು ಹೋಗುತ್ತೇವೆ. ತಾವು ನಮಗೆ ಅನುಗ್ರಹಿಸಬೇಕು ಹಾಗೂ ಒಮ್ಮೆ ನಮ್ಮ ಊರಿಗೆ ಚಿಕ್ಕ ಹಂದಿಗೋಳಕ್ಕೆ ಬರಬೇಕು ಅನ್ನಲು ಶ್ರೀ ಗುರುಗಳು ಹಾಗೇ ಆಗಲಿ. ಈಗ 12 ಹೊಡೆಯುತ್ತಾ ಬಂದಿತು. ಈಗ ದ್ಯಾವಣ ಭಟ್ಟರು ರುದ್ರಾಭಿಷೇಕ ಮುಗಿಸಿ ನೈವೇದ್ಯದ ತಯಾರಿಯಲ್ಲಿರಬಹುದು.
ಆದ್ದರಿಂದ ನಾವೀಗ ಗುಡಿಯ ಕಡೆಗೆ ಹೋಗೋಣ ಎಂದು ಹೇಳಿ ಶ್ರೀ ಗುರುಗಳು ಶ್ರೀ ರಾಮ ಮಂದಿರದ ಕಡೆಗೆ ನಡೆದರು. ಆಗ ಅವರೊಂದಿಗೆ ಅಲ್ಲಿ ಕುಳಿತವರೆಲ್ಲರೂ ಶ್ರೀ ಗುರುಗಳ ಜೊತೆಗೆ ಶ್ರೀ ರಾಮ ಮಂದಿರದ ಕಡೆಗೆ ಹೋದರು. ಶ್ರೀ ಗುರುಗಳು ಗುಡಿಗೆ ಬಂದಾಗ ದ್ಯಾವಣ ಭಟ್ಟರು ಅಭಿಷೇಕ ಅಲಂಕಾರ ಮುಗಿಸಿ ನೈವೇದ್ಯ ಆರತಿಯ ಸಿದ್ಧತೆಯಲ್ಲಿದ್ದರು. ಅಷ್ಟರಲ್ಲಿ ವೈಶ್ವದೇವವನ್ನು ಮಾಡಿಯೇ ಬಂದಿದ್ದರು. ಶ್ರೀ ಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀರಾಮನ ಸೀತಾಮಾತೆಯ ಹಾಗೂ ಶ್ರೀ ಲಕ್ಷ್ಮಣನ ಅಲಂಕಾರ ನೋಡಿ ಅತ್ಯಂತ ಆನಂದಭರಿತರಾಗಿ ಭಕ್ತಿಭಾವದಿಂದ ಕಣ್ಣೀರು ಸುರಿಸುತ್ತಾ, ದ್ಯಾವಣ ಭಟ್ಟರೇ, ಶ್ರೀರಾಮರಾಯನು ಎಷ್ಟು ಸುಂದರನಾಗಿ ಕಾಣುತ್ತಾನೆ, ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆನಿಸುತ್ತದೆ. ಸೀತಾ ಲಕ್ಷ್ಮಣರು ಎಷ್ಟು ಸುಂದರರಾಗಿ ಕಾಣುತ್ತಾರೆ. ನೀವು ಅಲಂಕಾರ ಮಾಡಿದರೆ ಸಾಕ್ಷಾತ್ ಭಗವಂತನನ್ನೇ ತಂದು ನಿಲ್ಲಿಸುತ್ತೀರಿ ಅನ್ನಲು ದ್ಯಾವಣ ಭಟ್ಟರು ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುಗಳೇ, ನಾನೇನು ಮಾಡುತ್ತೇನೆ, ಆ ಪರಮಾತ್ಮನೇ ನನ್ನ ಕೈಯಿಂದ ಹಾಗೆ ಮಾಡಿಸಿಕೊಳ್ಳುತ್ತಾನೆ. ಇದೆಲ್ಲವೂ ಶ್ರೀರಾಮರಾಯನ, ಶ್ರೀ ಮಹಾರಾಜರ ಹಾಗೂ ತಮ್ಮ ಕೃಪಾಶೀರ್ವಾದವೆಂದೇ ಹೇಳಬೇಕು. ತಾವೇ ನನ್ನಂಥ ಒಬ್ಬ ಅತ್ಯಂತ ಸಾಮಾನ್ಯ ಮನುಷ್ಯನನ್ನು, ಎಲ್ಲ ದೃಷ್ಟಿಯಿಂದಲೂ ಕ್ಷುದ್ರ ಮನುಷ್ಯನನ್ನು ಎಷ್ಟೊಂದು ಪ್ರೀತಿಯಿಂದ ಆತ್ಮೀಯತೆಯಿಂದ ಹತ್ತಿರ ಇಟ್ಟುಕೊಂಡು ನನ್ನ ಕೈಯಿಂದ ಸೇವೆ ಮಾಡಿಸಿಕೊಳ್ಳುತ್ತೀರಿ. ನನ್ನ ಪಾಲಿಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿದೆ ಅನ್ನಲು ಶ್ರೀ ಗುರುಗಳು ದ್ಯಾವಣ ಭಟ್ಟರ ಕಡೆಗೆ ಅತ್ಯಂತ ಪ್ರೀತಿಯಿಂದ ನೋಡುತ್ತಾ, ಭಟ್ಟರೇ, ಇದೆಲ್ಲವೂ ಶ್ರೀ ಮಹಾರಾಜರದೇ ಪ್ರೇಮ ಅನ್ನಲು ದ್ಯಾವಣ ಭಟ್ಟರು ಕಣ್ಣೀರು ಹರಿಸುತ್ತಾ ಧೂಪದೀಪ ಮಾಡತೊಡಗಿದರು. ಧೂಪದೀಪ ಬೆಳಗಿ ಪರದೆ ಎಳೆದು ನೈವೇದ್ಯ ತೋರಿಸಿ ಆರತಿ ಹಚ್ಚಿಕೊಂಡು ಪರದೆ ಸರಿಸಿ ಆರತಿ ಮಾಡತೊಡಗಿದರು. ಶ್ರೀ ಗುರುಗಳು ಆರತಿ ಪದ ಅನ್ನತೊಡಗಿದರು. ಜೀವನರಾಯರು, ಶ್ರೀನಿವಾಸರಾಯರು ಝಾಂಜು ಜಾಂಗಟೆ ಬಾರಿಸತೊಡಗಿದರು. ಶ್ರೀರಾಮದೇವರ ಆರತಿ, ಶ್ರೀ ಉಮಾಮಹೇಶ್ವರನ ಆರತಿ, ಶ್ರೀ ಮಾರುತಿ ಆರತಿ ಮುಗಿಸಿ ಶ್ರೀ ಮಹಾರಾಜರ ಶ್ರೀ ಪಾದುಕೆಗಳಿಗೆ ಆರತಿ ಮಾಡಿದರು. ಅನಂತರ ಮಂತ್ರಪುಷ್ಪ ಶಂಖೋದಕ ಮುಗಿಸಿ ಶ್ರೀ ಗುರುಗಳಿಗೆ ಪಂಚಾಮೃತ ಹಾಗೂ ತೀರ್ಥ ಕೊಟ್ಟರು. ಆಗ ಶ್ರೀ ಗುರು ದ್ಯಾವಣ ಭಟ್ಟರೇ, ಇಂದು ಶ್ರೀರಾಮರಾಯನ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಹಾರಾಜರಿಗೆ ರುದ್ರಾಭಿಷೇಕವಾದದ್ದು ಬಹಳ ಒಳ್ಳೆಯದಾಯಿತು. ಹುಣ್ಣಿಮೆಯವರೆಗೆ ಇದೇ ರೀತಿ ಅತ್ಯಂತ ಭಕ್ತಿಭಾವದಿಂದ ಅಭಿಷೇಕ ಮಾಡಿದೆ ಅನ್ನಲು ದ್ಯಾವಣ ಭಟ್ಟರು, ಗುರುಗಳೇ, ತಾವು ಹೇಳಿದಂತೆ ಮಾಡುತ್ತೇವೆ ಎಂದು ಹೇಳಿ ಪಂಚಾಮೃತದ ತೀರ್ಥ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು, ಭಟ್ಟರೇ, ಎಲ್ಲರಿಗೆ ತೀರ್ಥ ಪಂಚಾಮೃತ ಕೊಡಿರಿ, ನಾನು ಅಡುಗೆ ಮನೆ ಕಡೆಗೆ ಹೋಗುತ್ತೇನೆ ಎಂದು ಹೇಳಿ ಅಲ್ಲಿ ಇದ್ದವರಿಗೆಲ್ಲ ನೀವೆಲ್ಲರೂ ತೀರ್ಥ ತೆಗೆದುಕೊಂಡು ಪ್ರಸಾದಕ್ಕೆ ಬನ್ನಿರಿ ಎಂದು ಹೇಳಿ, ಜೀವನರಾಯರೇ, ಅಡುಗೆ ಮನೆ ಕಡೆಗೆ ಹೋಗೋಣ ಬನ್ನಿರಿ ಎಂದು ಹೇಳಲು ಜೀವನರಾಯರು ಶ್ರೀ ಗುರುಗಳ ಜೊತೆಗೆ ಅಡುಗೆ ಮನೆ ಕಡೆಗೆ ನಡೆದರು. ಶ್ರೀ ಗುರುಗಳು ಜೀವನರಾಯರೊಂದಿಗೆ ಸಾರ್ವಜನಿಕರ ಅಡುಗೆ ಮನೆಗೆ ಹೋದಾಗ ಅಲ್ಲಿ 300 ಜನರು ಕುಳಿತಿದ್ದರು. ಅವರಲ್ಲಿ ಬೆಳದಡಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಊರಿನವರು ಹಾಗೂ ತಾಂಡೇದ ಲಮಾಣಿ ಜನರು ಕುಳಿತಿದ್ದರು. ಅಲ್ಲಿ ವ್ಯವಸ್ಥೆ ಮಾಡುವವರಿಗೆ ಶ್ರೀ ಗುರುಗಳು ಇವರಿಗೆ ಬಡಿಸಲು ಪ್ರಾರಂಭವಾದೊಡನೆ ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅನ್ನಲು ಹೇಳಿದೆ. ಹಾಗೂ ಪ್ರಸಾದಕ್ಕೆ ಪ್ರಾರಂಭ ಮಾಡುವ ಮೊದಲು ಸದಾ ಸರ್ವದಾ ಶ್ಲೋಕ ಅನ್ನಲು ಹೇಳಬೇಕು. ಅದಾದ ಮೇಲೆ ಅನಂತಕೋಟಿ ಬ್ರಹ್ಮಾಂಡ ನಾಯಕ ವೈಕುಂಠವಾಸಿ ಶ್ರೀ ಸೀತಾರಾಮಚಂದ್ರ ಭಗವಾನ್ ಕಿ ಜೈ ಹಾಗೂ ಶ್ರೀ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ ಎಂದು ಹೇಳಿ ಪ್ರಸಾದ ಪ್ರಾರಂಭಿಸಲು ಹೇಳಿದೆ ಅಂದರು. ಆಗ ಅವರು, ಗುರುಗಳೇ, ಹಾಗೇ ಹೇಳುವೆವು ಎಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದರು. ಶ್ರೀ ಗುರುಗಳು ಅಲ್ಲಿಂದ ಲೌಕಿಕ ಬ್ರಾಹ್ಮಣರ ಪ್ರಸಾದ ಕಡೆಗೆ ನೋಡಲು ರಂಗರಾವ್ ಅವರ ಮನೆಗೆ ಬಂದರು. ಅಲ್ಲಿ 120 ಜನ ಲೌಕಿಕ ಬ್ರಾಹ್ಮಣರು, ಗಂಡಸರು, ಹೆಣ್ಣು ಮಕ್ಕಳು ಕುಳಿತಿದ್ದರು. ಅಲ್ಲಿಯ ಪ್ರಸಾದದ ವ್ಯವಸ್ಥೆ ನೋಡಿ ಅಲ್ಲಿಯ ವ್ಯವಸ್ಥಾಪಕರಿಗೆ ಪೂರ್ಣಪಡಿಸುವವರಿಗೆ ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅನ್ನಲು ಹೇಳಿದೆ. ಆಮೇಲೆ ಪ್ರಸಾದಕ್ಕೆ ಕೂಡುವಾಗ ಸದಾ ಸರ್ವದಾ ಶ್ಲೋಕ ಹೇಳಿ ಪ್ರಸಾದಕ್ಕೆ ಕೂಡಿಸಬೇಕು ಅನ್ನಲು ಅಲ್ಲಿ ವ್ಯವಸ್ಥೆ ನೋಡುವವರು, ಗುರುಗಳೇ, ನನಗೆ ಪ್ರಸಾದಕ್ಕೆ ಕೂಡಿಸುವಾಗ ಹೇಳಬೇಕಾದ ಶ್ಲೋಕ ಹಾಗೂ ಜೈ ಜೈಕಾರ ಬರುತ್ತವೆ ಅನ್ನಲು ಶ್ರೀ ಗುರುಗಳು, ಶಬಾಷ್, ನೀವು ಹೇಳಿ ಪ್ರಸಾದಕ್ಕೆ ಕೂಡಿಸಿರಿ ಎಂದು ಹೇಳಿ ಜೀವನರಾಯರಿಗೆ, ರಾಯರೇ, ಇಲ್ಲಿ ಅಡುಗೆ ಏನು ಮಾಡಿಸಿರುವಿರಿ ಅನ್ನಲು ರಾಯರು, ಗುರುಗಳೇ, ಇಲ್ಲಿ ಅನ್ನ, ಸಾರು, ಪಲ್ಯ, ಚಟ್ನಿ, ಪಾಯಸ, ಕೇಸರಿ ಭಾತ್ ಮಾಡಿರುತ್ತಾರೆ ಅನ್ನಲು ಒಳ್ಳೆಯದಾಯಿತು. ನಾವೀಗ ವೈದಿಕ ಬ್ರಾಹ್ಮಣರ ಕಡೆಗೆ ಹೋಗೋಣ ಎಂದು ಹೇಳಿ ಶ್ರೀ ಗುರುಗಳು ರಾಯರ ಮನೆಯ ಕಡೆಗೆ ಬಂದರು. ಅಷ್ಟರಲ್ಲಿ ವೈದಿಕ ಬ್ರಾಹ್ಮಣರೆಲ್ಲ ಎಲೆಯ ಮೇಲೆ ಕುಳಿತು ಸುಪರ್ಣ ಹೇಳುತ್ತಿದ್ದರು. ಶ್ರೀ ಗುರುಗಳು ಬಚ್ಚಲಕ್ಕೆ ಹೋಗಿ ಕೈಕಾಲು ತೊಳೆದುಕೊಂಡು ಬಂದರು. ಆಗ ಜೀವನರಾಯರು ಕಾಲು ಒರೆಸಿದರು. ಶ್ರೀ ಗುರುಗಳು ಒಳಗೆ ಬಂದು ತಮ್ಮ ಎಲೆಯ ಮೇಲೆ ಕುಳಿತರು.
ಜೀವನರಾಯರು ಗುರುಗಳೇ ನಾನು ಎರಡೂ ಅಡುಗೆ ಮನೆ ಕಡೆಗೆ ಹೋಗಿ ಬರುವೆ ಅನ್ನಲು ಶ್ರೀಗುರುಗಳು ಹಾಗೇ ಆಗಲಿ, ಅಲ್ಲಿ ನೀವು ಎಲ್ಲರಿಗೂ ಆಗ್ರಹ ಮಾಡಿ ಹಾಕಿಸಿರಿ, ಎಲ್ಲರೂ ಹೊಟ್ಟೆ ತುಂಬ ಉಣ್ಣಬೇಕು ಅನ್ನಲು ರಾಯರು ಹಾಗೇ ಆಗಲಿ, ನಾನು ಸಾರ್ವಜನಿಕರಿಗೂ ಆಗ್ರಹ ಮಾಡಿ ಬಡಿಸಲು ಹೇಳುವೆ ಅನ್ನಲು ಬೇಷ್ ಬೇಷ್, ಪಾಪ ಅವರು ಇಂಥ ಅಡುಗೆಯನ್ನು ಮೇಲಿಂದ ಮೇಲೆ ಎಲ್ಲಿ ಉಣ್ಣುತ್ತಾರೆ, 7 ದಿವಸ ಉಂಡು ತೃಪ್ತರಾಗಲಿ ಅನ್ನಲು ಜೀವನರಾಯರು ಆಗಲಿ ಗುರುಗಳೇ ತಾವು ಪ್ರಸಾದ ಮಾಡಿರಿ ಎಂದರು. ಆಗ ಶ್ರೀಗುರುಗಳು ಹಾಗೇ ಆಗಲಿ ಎಂದರು. ಆಗ ವೈದಿಕ ಬ್ರಾಹ್ಮಣರು ತ್ರಿಸುಪರ್ಣ ಅನ್ನುತ್ತಿದ್ದರು. ಬಡಿಸುವುದೆಲ್ಲ ಮುಗಿದ ಮೇಲೆ ಏಕೋ ವಿಷ್ಣು ಹೇಳಿ ಜೀವನರಾಯರ ಕೈಯಿಂದ ನೀರು ಬಿಡಿಸಿ ಸದಾ ಸರ್ವದಾ ಹೇಳಿ ಎಲ್ಲರೂ ಪ್ರಸಾದ ಮಾಡತೊಡಗಿದ ಮೇಲೆ ಜೀವನರಾಯರು ಉಳಿದ ಬ್ರಾಹ್ಮಣರ ಊಟದ ಕಡೆಗೆ ನೋಡಲು ಹೋದರು. ಶ್ರೀಗುರುಗಳು ಪ್ರಸಾದ ಮಾಡಿ ಕೈ ಬಾಯಿ ಕಾಲು ತೊಳೆದುಕೊಂಡು ಬಂದು ಕುರ್ಚಿಯ ಮೇಲೆ ಕುಳಿತರು. ಹೆಣ್ಣು ಮಕ್ಕಳು ಕಾಲು ಒರೆಸಿದರು. ಆಗ ವೈದಿಕ ಬ್ರಾಹ್ಮಣರು ಕೈ ಬಾಯಿ ತೊಳೆದುಕೊಂಡು ಬಂದು ಶ್ರೀ ಗುರುಗಳ ಮುಂದೆ ಕುಳಿತರು. ಶ್ರೀ ಗುರುಗಳ ಅವರಿಗೆ ಅಡುಗೆ ಚೆನ್ನಾಗಿ ಆಗಿತ್ತಲ್ಲವೇ ಎಂದು ಕೇಳಲು ಅವರೆಲ್ಲರೂ ಗುರುಗಳೇ ಬಹಳ ಚೆನ್ನಾಗಿತ್ತು, ಅಮೃತದಂತಾಗಿತ್ತು ಅಂದರು. ಆಗ ಶ್ರೀ ಗುರುಗಳು ನೀವೆಲ್ಲರೂ ಬಂದದ್ದನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು. ಶ್ರೀ ಮಹಾರಾಜರಿಗೆ ಹೋಮ ಹವನ ಅಭಿಷೇಕ ಪೂಜೆ ಉಪಾಸನೆ ಅನುಷ್ಠಾನಗಳ ಬಗ್ಗೆ ಬಹಳ ಮಹತ್ವವೆನಿಸುತ್ತದೆ. ಅವರು ಗೊಂದಾವಲೆಯಲ್ಲಿ ಯಾವುದಾದರೂ ನಿಮಿತ್ತದಿಂದ ಇವೆಲ್ಲಗಳನ್ನು ಮಾಡಿಸುತ್ತಲೇ ಇರುತ್ತಾರೆ. ಅವರಿಗೆ ಸೇರುವುದೇ ನಮಗೂ ಸೇರಬೇಕು, ಅವರು ಮಾಡುವುದೇ ನಾವು ಮಾಡಬೇಕು, ಮುಖ್ಯವಾಗಿ ಅವರ ಆಜ್ಞಾಪಾಲನೆ ಮಾಡುತ್ತಿರಬೇಕು. ಆಗಲಿ, ನೀವೀಗ ವಿಶ್ರಾಂತಿ ಮಾಡಿರಿ, ನಿಮಗೆ ಇಲ್ಲಿ ಯಾವುದೇ ಅನಾನುಕೂಲ ಇಲ್ಲವಲ್ಲವೇ ಅನ್ನಲು ಛೇ ಯಾವುದೇ ಅನಾನುಕೂಲವಿಲ್ಲ, ಜೀವನರಾಯರು ಎಲ್ಲ ದೃಷ್ಟಿಯಿಂದ ಅನುಕೂಲ ಮಾಡಿರುವರು ಅನ್ನಲು ಶ್ರೀ ಗುರುಗಳು ಆಗಲಿ ಒಳ್ಳೆಯದಾಯಿತು, ನೀವೆಲ್ಲರೂ ಸಾಯಂಕಾಲದ ಸಂಧ್ಯಾ ಮುಗಿಸಿ ಶ್ರೀರಾಮ ಮಂದಿರಕ್ಕೆ ಬಂದಿರಿ. ಅಲ್ಲಿ 7:30 ಗಂಟೆಗೆ ಶ್ರೀರಾಮನಿಗೆ ಆರತಿ ಮಂತ್ರಪುಷ್ಪ ಅಷ್ಟಾವಧಾನ ಸೇವೆ ಆಗುತ್ತದೆ ಅನ್ನಲು ಅವರೆಲ್ಲರೂ ಆಗಲಿ ಗುರುಗಳೇ ಅವಶ್ಯ ಬರುತ್ತೇವೆ ಎಂದು ಹೇಳಿ ತಾವು ಉಳಿದುಕೊಂಡ ಮನೆಯ ಕಡೆಗೆ ಹೋಗಬೇಕೆನ್ನುವುದರಲ್ಲಿ ಜೀವನರಾಯರು ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳೇ ಅಲ್ಲಿ ಎಲ್ಲರ ಪ್ರಸಾದವಾಯಿತು, ಎಲ್ಲರೂ ಬಹಳ ಸಂತೋಷದಿಂದ ಹೊಟ್ಟೆ ತುಂಬ ಎಲ್ಲರೂ ಬಹಳ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡಿದರು. ನಾಳೆ ಇದಕ್ಕೂ ಹೆಚ್ಚಿಗೆ ಜನರಾಗಬಹುದು ಅಂದರು. ಆಗಲಿ ಶ್ರೀ ಮಹಾರಾಜರ ಇಚ್ಛೆ, ನಾಳೆ ಅಡುಗೆಗೆ ಬೇಕಾಗುವ ಸಾಮಾನು ಕಾಯಿಪಲ್ಯ ಇದೆ ಅಲ್ಲವೇ, ಹಾಲು ಮೊಸರು ಸಾಕಾಗುವಷ್ಟು ತರಿಸಿರಿ, ಶ್ರೀ ಮಹಾರಾಜರು ಸಮರ್ಥರಿರುತ್ತಾರೆ ಅಂದರು. ಆಗ ರಾಯರು ಆಗಲಿ ಗುರುಗಳೇ ಎಲ್ಲವನ್ನೂ ತರಿಸುವೆ ಅಂದರು. ಶ್ರೀ ಗುರುಗಳು ರಾಯರೇ ನಾನು ಸ್ವಲ್ಪ ವಿಶ್ರಾಂತಿ ಮಾಡಿ 4 ಗಂಟೆಗೆ ಮಂದಿರಕ್ಕೆ ಬರುವೆ, ಸಾಯಂಕಾಲದ ಉಪಾಸನೆ ಮಾಡೋಣ ಎಂದು ಅನ್ನುತ್ತಾ ತಮ್ಮ ಕೋಣೆಯ ಕಡೆಗೆ ಹೋದರು. जानकी बोली